ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಯಾವುದು ಅಂತಂದರೆ ಗ್ರೂಪ್ ಥಿಯರಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. KSET ಹಾಗೆ CSIR ಎಕ್ಸಾಮ್ ಎರಡರಲ್ಲೂ ಸಹ ಇದನ್ನು ಕೇಳ್ತಾರೆ. ಬಟ್ CSIR ಎಕ್ಸಾಮಲ್ಲಿ ತುಂಬ ಡೀಪಾಗಿ ಕೇಳ್ತಾರೆ. ಬಟ್ KSET ಎಕ್ಸಾಮಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ. ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಬೇಸಿಕ್ ಏನು ಬೇಕೋ ಅದನ್ನು ಮಾತ್ರ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ. ಗ್ರೂಪ್ ಥಿಯರಿ ತಿಳ್ಕೊಬೇಕಾದ್ರೆ ನಾವು ಎರಡು ಟರ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನು ಅಂದರೆ ಸಿಮಿಟ್ರಿ ಆಪ್ರೇಷನ್ ಮತ್ತು ಸಿಮಿಟ್ರಿ ಎಲಿಮೆಂಟ್. ಸಿಮಿಟ್ರಿ ಆಪ್ರೇಷನ್ ಅಂತಂದರೆ ಏನು ಅಂತಂದರೆ ಸಿಮಿಟ್ರಿ ಆಪ್ರೇಷನ್ ಈಸ್ ದ ಜಿಯೋಮೆಟ್ರಿಕಲ್ ಆಪ್ರೇಷನ್ ಸಚ್ ಆ್ಯಸ್ ರಿಫ್ಲಾಕ್ಷನ್, ರೊಟೇಷನ್, ಇನ್ವರ್ಷನ್ ಎಕ್ಸೆಟ್ರಾ ವಿಚ್ ಲೀಡ್ಸ್ ಟು ಅ ಕಾನ್ಫಿಗರೇಷನ್ ಇಂಡಿಸ್ಟಿಂಗ್ವಿಷಬಲ್ ಫ್ರಮ್ ದ ಒರಿಜಿನಲ್ ಕಾನ್ಫಿಗರೇಷನ್. ಸೊ ಏನು ಅಂತಂದರೆ ಸಿಮಿಟ್ರಿ ಆಪ್ರೇಷನ್ ಅಂತಂದರೆ ಏನು, ಒಂದು ಜಿಯೋಮೆಟ್ರಿಕಲ್ ಆಪ್ರೇಷನ್ ಅಂತಂದರೆ ಒಂದು ವಾಟರ್ ಮಾಲಿಕ್ಯೂಲ್ಸ್ ತೊಗೊತೀವಿ. ಸೊ ವಾಟರ್ ಮಾಲಿಕ್ಯೂಲ್ಸ್ದು ಶೇಪ್ ಗೊತ್ತಿದೆ ನಿಮಗೆ, ಯಾವ ಶೇಪಲ್ಲಿ ಇರುತ್ತೆ, ಇದು ವಿ ಶೇಪಲ್ಲಿ ಇರುತ್ತೆ ಅಲ್ವಾ. ಈ ವಿ ಶೇಪನ್ನು ಏನು ಮಾಡ್ತೀವಿ ನಾವು, ರಿಫ್ಲೆಕ್ಷನ್ ಆದರೂ ಮಾಡ್ಬೋದು, ರೊಟೇಷನ್ ಆದರೂ ಮಾಡ್ಬೋದು, ಅಥವಾ ಇನ್ವರ್ಷನ್ ಆದರೂ ಮಾಡ್ಬೋದು. ಯಾವುದೇ ಒಂದು ಆಪ್ರೇಷನ್ಸ್ ಮಾಡಿ ಏನು ಮಾಡ್ತೀವಿ ಅಂತಂದರೆ ಮತ್ತೆ ನಾವು ಅದನ್ನು ಒರಿಜಿನಲ್ ಕಾನ್ಫಿಗರೇಷನ್ಗೆ ತರ್ತೀವಿ ನಾವು. ಸೇಮ್ ಫಸ್ಟ್ ಯಾವ ಥರ ಇರುತ್ತೆ, ಫಾರ್ ಎಕ್ಸಾಂಪಲ್ ನೋಡಿ ಈ ಥರ ಇದ್ದರೆ ನೆಕ್ಸ್ಟ್ ಲಾಸ್ಟಲ್ಲಿ ಎಲ್ಲ ಮಾಡಿದ್ಮೇಲೆ ಏನಾಗುತ್ತೆ, ಮತ್ತೆ ನಮಗೆ ಸೇಮ್ ಜಿಯೋಮೆಟ್ರಿ ಸಿಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಸಿಮಿಟ್ರಿ ಆಪ್ರೇಷನ್ ಅಂತ ಕರಿತೀವಿ. ಹಾಗಾದರೆ ಸಿಮಿಟ್ರಿ ಎಲಿಮೆಂಟ್ ಅಂತಂದರೆ ಏನು? ಸೊ ಆಲ್ ದೀಸ್ ಆಪ್ರೇಷನ್ಸ್ ಆರ್ ಡನ್ ವಿತ್ ರೆಸ್ಪೆಕ್ಟ್ ಟು ಅ ಜಿಯೋಮೆಟ್ರಿಕಲ್ ಎಂಟಿಟಿ ಸಚ್ ಆಸ್ ಅ ಪಾಯಿಂಟ್ ಆರ್ ಸ್ಟ್ರೈಟ್ ಲೈನ್ ಆರ್ ಪ್ಲೇನ್ ಎಕ್ಸೆಟ್ರಾ. ಸೊ ಈ ಆಪ್ರೇಷನ್ಸ್ ಮಾಡಬೇಕಾದ್ರೆ ಅಂತಂದರೆ ಈ ರೊಟೇಷನ್ ಇರ್ಬೋದು, ಅಥವಾ ರಿಫ್ಲಾಕ್ಷನ್ ಇರ್ಬೋದು, ಅಥವಾ ಇನ್ವರ್ಷನ್ ಇರ್ಬೋದು. ಇದನ್ನು ಮಾಡಬೇಕಾದ್ರೆ ಏನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ರಿಫ್ಲಾಕ್ಷನ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ನಾವು, ಪ್ಲೇನ್ ಯೂಸ್ ಮಾಡ್ತೀವಿ. ಓಕೆ, ಸೊ ಅದೇ ಥರ ಏನು ಮಾಡ್ತೀವಿ, ರೊಟೇಷನ್ ಯೂಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಆಕ್ಸಿಸ್ ಅಥವಾ ಒಂದು ಸ್ಟ್ರೈಟ್ ಲೈನ್ ಯೂಸ್ ಮಾಡ್ತೀವಿ ನಾವು. ಸೊ ಇನ್ವರ್ಷನ್ ಯೂಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ನಾವು, ಕ್ರಾಸಿಂಗ್ ಯೂಸ್ ಮಾಡ್ತೀವಿ. ಸೊ ಈ ಥರ ಏನು ಮಾಡ್ತೀವಿ ಅಂತಂದರೆ ಕೆಲವು ಏನು ಯೂಸ್ ಮಾಡ್ತೀವಿ, ಸ್ಟ್ರೈಟ್ ಲೈನ್ ಇರ್ಬೋದು, ಪ್ಲೈನ್ ಇರ್ಬೋದು, ಪಾಯಿಂಟ್ ಇರ್ಬೋದು, ಇದನ್ನೆಲ್ಲ ನಾವೇನಂತ ಕರಿತೀವಿ ನಾವು, ಸಿಮಿಟ್ರಿ ಎಲಿಮೆಂಟ್ ಅಂತ ಕರಿತೀವಿ. ಸೊ ಇವಾಗ ಸಿಮಿಟ್ರಿ ಆಪ್ರೇಷನ್ಸಲ್ಲಿ ಇಂಪಾರ್ಟೆಂಟ್ ಏನೇನು ಬರುತ್ತೆ ಅಂತಂದರೆ ನೋಡಿ, ಐಡೆಂಟಿಟಿ ಏನು ಅಂತಂದರೆ ಏನೂ ಚೇಂಜ್ ಮಾಡಲ್ಲ ನಾವು, ಯಾವುದೇ ರೀತಿಯ ಇಲ್ಲಿ ಯಾವುದೇ ಎಲಿಮೆಂಟ್ ಏನು ಯೂಸ್ ಮಾಡಲ್ಲ, ಹಾಗೆ ಇಟ್ಕೊಳ್ಳೋದಕ್ಕೆ ಐಡೆಂಟಿಟಿನ ಹಾಗೆ ಉಳ್ಕೊಳ್ಳೋದಕ್ಕೆ ಏನಂತ ಕರಿತೀವಿ ನಾವು, ಇ ಅಂತ ಕರಿತೀವಿ. ಸೊ CN ಅಂತಂದರೆ ಏನು ಅಂತಂದರೆ ರೊಟೇಷನ್ ಅಬೌಟ್ ಆ್ಯನ್ ಆಕ್ಸಿಸ್. ಸೊ ಆಕ್ಸಿಸ್ ಯೂಸ್ ಮಾಡಿ ಏನು ಮಾಡ್ತೀವಿ ನಾವು, ಅದನ್ನು ರೊಟೇಷನ್ ಮಾಡೋದಕ್ಕೆ ಏನಂತ ಕರಿತೀವಿ ನಾವು, CN ಅಂತ ಕರಿತೀವಿ. ಸೊ CNಲ್ಲಿ N ಅಂತಂದರೆ ಏನು ಅಂತಂದರೆ 360 ಡಿಗ್ರಿ ಡಿವೈಡೆಡ್ ಬೈ ತೀಟಾ ಅಂತ ಅರ್ಥ. ತೀಟಾ ಅಂತಂದರೆ ಎಷ್ಟು ಆ್ಯಂಗಲಲ್ಲಿ ರೊಟೇಟ್ ಆಗ್ತಾ ಇದೆ ಅಂತ, 180 ಡಿಗ್ರಿ ಇರ್ಬೋದು, 60 ಡಿಗ್ರಿ ಇರ್ಬೋದು, 90 ಡಿಗ್ರಿ ಇರ್ಬೋದು, ಅದನ್ನು ನಾವೇನಂತ ಕರಿತೀವಿ, ತೀಟಾ ಅಂತ ಕರಿತೀವಿ. ಸೊ ಎಷ್ಟು ಟೈಮ್ಸ್ ನಾವು ರೊಟೇಷನ್ ಮಾಡ್ತೀವಿ ಅನ್ನೋದನ್ನು ಒರಿಜಿನಲ್ ಬರೋಕ್ಕೆ. ಸೊ ಇವಾಗ ಈ ಥರ ತೊಗೊಂಡಿದ್ದೀವಿ, ನಾವೇನಾಗಿದೆ ನೋಡಿ, ಪ್ಲೈನ್ ಏನಾಗಿದೆ ಲೆಫ್ಟ್ ಸೈಡಲ್ಲಿದೆ, ಇದೇ ಥರ ಲೆಫ್ಟ್ ಸೈಡಲ್ಲಿ ಬರಬೇಕಾದ್ರೆ ಸೊ ಎಷ್ಟು ಟೈಮು ನಾವು ಆಪ್ರೇಷನ್ ಅಥವಾ ರೊಟೇಷನ್ ಮಾಡ್ತೀವಿ ನಾವು, ಅದನ್ನು N ಅಂತ ಕರಿತೀವಿ. ಸೊ ತೀಟಾ ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ 360 ಡಿವೈಡೆಡ್ ಬೈ N ಮಾಡಿದ್ರೆ ನಮಗೇನು ಸಿಗುತ್ತೆ, ತೀಟಾ ಸಿಗುತ್ತೆ. ಎಷ್ಟು ಡಿಗ್ರಿಯಲ್ಲಿ ರೊಟೇಷನ್ ಮಾಡಬೇಕು ಅನ್ನೋದು ಸಿಗುತ್ತೆ. ಫಾರ್ ಎಕ್ಸಾಂಪಲ್ C2 ಅಂತ ತೊಗೊಂಡ್ರೆ N ಏನಾಗಿರುತ್ತೆ, 2 ಆಗಿರುತ್ತೆ. ಅವಾಗ ತೀಟಾ ಏನಾಗುತ್ತೆ ನೋಡಿ, 360/2 ಅಂದರೆ 180 ಡಿಗ್ರಿಯಲ್ಲಿ ಏನು ಮಾಡಬೇಕು ನಾವು, ರೊಟೇಷನ್ ಮಾಡ್ತೀವಿ ಅಂತ. ಎಷ್ಟು ಸರಿ ರೊಟೇಷನ್ ಮಾಡ್ತೀವಿ, 2 ಟೈಮ್ಸ್ ರೊಟೇಷನ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಒರಿಜಿನಲ್ಲು ಮತ್ತು ಒರಿಜಿನಲ್ ಕಾನ್ಫಿಗರೇಷನ್ ಸಿಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ C3 N ಏನಾಗಿರುತ್ತೆ, 3 ಆಗಿರುತ್ತೆ. ಅವಾಗ ತೀಟಾ ಇಟ್ ಈಸ್ ಈಕ್ವಲ್ ಟು 360/3 ಮಾಡಿದ್ರೆ 120 ಡಿಗ್ರಿ. ಸೊ 120 ಡಿಗ್ರಿ ರೊಟೇಷನು 3 ಟೈಮ್ಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಐಡೆಂಟಿಟಿ ಸಿಗುತ್ತೆ. ಓಕೆ, ನೆಕ್ಸ್ಟ್ C4 N ಏನಾಗಿರುತ್ತೆ, 4 ಆಗಿರುತ್ತೆ. ಸೊ ತೀಟಾ ಏನು ಮಾಡ್ತೀವಿ, ತೀಟಾ ಹೆಂಗೆ ಕಂಡಿಡ್ತೀವಿ, 360/4 ಅಂದರೆ 90 ಡಿಗ್ರಿ ರೊಟೇಷನು ಎಷ್ಟು ಟೈಮ್ಸ್ ಮಾಡ್ತೀವಿ ನಾವು, 4 ಟೈಮ್ಸ್ ಮಾಡ್ತೀವಿ. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ ನಾವು, CN ಅಂತ ಕರಿತೀವಿ. ನೆಕ್ಸ್ಟ್ ಹೋಗೋಣ SN ಅಂತಂದ್ರೇನು, ನಂಬರ್ ಆಫ್ ಇಂಪ್ರಾಪರ್ ರೊಟೇಷನ್ ಫಾಲೋಡ್ ಬೈ ರಿಫ್ಲಾಕ್ಷನ್. ಇಲ್ಲೇನಾಗುತ್ತೆ ಅಂತಂದರೆ ಇಂಪ್ರಾಪರ್ ರೊಟೇಷನ್ ಅಂದರೆ ಈ ರೊಟೇಷನ್ ಮಾಡಿದ್ರೂ ಸಹ ನಮಗೇನಾಗುತ್ತೆ ಅಂತಂದರೆ ಎಷ್ಟೇ ಟೈಮ್ ಮಾಡಿದ್ರೂ ನಮಗೆ ಐಡೆಂಟಿಟಿ ಸಿಗಲ್ಲ, ಅಂತಂದರೆ ಒರಿಜಿನಲ್ ಕಾನ್ಫಿಗರೇಷನ್ಗೆ ಬರಲ್ಲ. ಬಟ್ ನಾವು ಅದನ್ನು ನಾವೇನು ಮಾಡ್ಬೋದು, ಇಂಪ್ರಾಪರ್ ರೊಟೇಷನ್ ಮಾಡಿ ರಿಫ್ಲಾಕ್ಷನ್ ಮಾಡಿದಾಗ ಮತ್ತೆ ಏನಾಗುತ್ತೆ, ನಮಗೆ ಒರಿಜಿನಲ್ ಸಿಗುತ್ತೆ. ಅದನ್ನು ನಾವೇನಂತೀವಿ, SN ಅಂತ ಕರಿತೀವಿ. ಹಾಗಾದ್ರೆ ರಿಫ್ಲಾಕ್ಷನ್ ಏನು ಅಂತಂದರೆ ಸಿಗ್ಮಾ. ಓಕೆ, ಈ ಸಿಗ್ಮಾನ ಏನಂತ ಕರಿತೀವಿ, ರಿಫ್ಲಾಕ್ಷನ್ ಅಂತ ಕರಿತೀವಿ, ಅಥವಾ ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಇಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಂತಂದರೆ ಇಲ್ಲೊಂದು ಪ್ಲೇನ್ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಪ್ಲೇನ್ ಯೂಸ್ ಮಾಡ್ತೀವಿ. ಇದರಲ್ಲಿ ನೋಡಿ 3 ಟೈಪ್ಸ್ ಇರುತ್ತೆ. ಒಂದು ಸಿಗ್ಮಾ V ಅಂತ, ಇನ್ನೊಂದು ಸಿಗ್ಮಾ H ಮತ್ತು ಸಿಗ್ಮಾ D ಅಂತ 3 ಇರುತ್ತೆ. ಸೊ ಓಕೆ, ಸಿಗ್ಮಾ V ಅಂದರೆ ಏನು ಅಂತಂದರೆ ವರ್ಟಿಕಲ್ ಪ್ಲೇನ್ ಅಂತ ಅರ್ಥ. ಸೊ ವರ್ಟಿಕಲ್ ಪ್ಲೇನ್ ಅಂತಂದರೆ ಏನು ಅಂತಂದರೆ ದಿಸ್ ಇಸ್ ದ ಪ್ಲೇನ್ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಆಕ್ಸಿಸ್ ಆ್ಯಂಡ್ ಒನ್ ಆಫ್ ದ ಸಬ್ಸಿಡಿಯರಿ ಆಕ್ಸಿಸ್. ಸೊ ಈ
ವರ್ಟಿಕಲ್ ಪ್ಲೇನ್ ಅಂತಂದರೆ ಏನು ಅಂತಂದರೆ ಒಂದು ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಆಕ್ಸಿಸ್ ಅಂದ್ರೇನು ರೊಟೇಷನ್. ಓಕೆ, ಸೊ ಈ ರೊಟೇಷನ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ನಾವು, ಅದನ್ನು ಒಂದು ಸ್ಟ್ರೈಟ್ ಲೈನ್ ಯೂಸ್ ಮಾಡ್ತೀವಲ್ಲ, ಅದನ್ನು ಆಕ್ಸಿಸ್ ಅಂತ ಕರಿತಾ ಇದ್ದೀವಿ ಇಲ್ಲಿ ನಾವು. ಸೊ ಆಕ್ಸಿಸನ್ನು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್ ಮೂಲಕನೇ ಪಾಸ್ ಆದರೆ ಪ್ಲೇನು. ಓಕೆ, ಹಂಗೇನೆ ಒನ್ ಆಫ್ ದ ಸಬ್ಸಿಡಿಯರಿ ಆಕ್ಸಿಸ್ ಮೂಲಕ ಪಾಸ್ ಆದರೆ ಪ್ಲೇನ್, ಅದನ್ನು ನಾವೇನಂತ ಕರಿತೀವಿ, ಸಿಗ್ಮಾ ವಿ ಅಂತ ಕರಿತೀವಿ. ಹಾಗೆ ಸಿಗ್ಮಾ ಎಚ್ ಅಂತಂದರೆ ಏನು ಅಂತಂದರೆ ಆರಿಜೆಂಟಲ್ ಪ್ಲೇನ್ ಅಂತ. ಸೊ ಆರಿಜೆಂಟಲ್ ಪ್ಲೇನ್ ಅಂತಂದರೆ ಏನು ಅಂತಂದರೆ, ಸೊ ಪ್ಲೇನ್ ಏನಾಗಿರುತ್ತೆ ಅಂತಂದರೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ, ಫಾರ್ ಎಕ್ಸಾಂಪಲ್ ಇದು C3 ಆಕ್ಸಿಸ್ ಅಂತ ಅಂದ್ಕೊಳ್ಳಿ. ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಏನಾಗಿರುತ್ತೆ, ವರ್ಟಿಕಲ್ ಆಗಿ ಬಂದರೆ ಪ್ಲೇನು, ಅದನ್ನು ನಾವೇನಂತ ಕರಿತೀವಿ, ಆರಿಜೆಂಟಲ್ ಪ್ಲೇನ್ ಅಂತ ಕರಿತೀವಿ. ನೆಕ್ಸ್ಟು ಡೈಹೈಡ್ರಲ್ ಪ್ಲೇನ್ ಅಂತಂದ್ರೆ ಸಿಗ್ಮಾ ವಿ ಥರನೇ ಇದು ಸಹ ಪ್ರಿನ್ಸಿಪಲ್ ಆಕ್ಸಿಸ್ ಮೂಲಕ ಏನಾಗುತ್ತೆ, ಪಾಸ್ ಆಗುತ್ತೆ. ಓಕೆ, ಬಟ್ ದ ಡಿಫ್ರೆನ್ಷಿಯೇಟ್ ಏನು ಅಂತಂದರೆ ಎರಡು ಸಬ್ಸಿಡಿಯರಿ ಆಕ್ಸಿಸ್ ಮಧ್ಯೆ ಏನಾಗುತ್ತೆ, ಇದು ಬಿಟ್ವೀನಲ್ಲಿ ಮಧ್ಯೆ ಏನಾಗುತ್ತೆ, ಇದು ಪಾಸ್ ಆಗುತ್ತೆ. ಅದನ್ನು ಏನಂತ ಕರಿತೀವಿ, ಸಿಗ್ಮಾ ಡಿ ಅಥವಾ ಡೈಹೆಡ್ರಲ್ ಪ್ಲೇನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೋಗೋದಾದರೆ ಏನು ಪ್ರಿನ್ಸಿಪಲ್ ಆಕ್ಸಿಸ್ ಅಂತಂದರೆ ಏನು, ಹಾಗೆ ಸಬ್ಸಿಡಿಯರಿ ಆಕ್ಸಿಸ್ ಅಂತಂದರೆ ಏನು. ಸೊ ಇನ್ ಕೇಸ್ ಆಫ್ ಮಾಲಿಕ್ಯೂಲ್ಸ್, ಓಕೆ, ಇನ್ ಕೇಸ್ ಆಫ್ ಮಾಲಿಕ್ಯೂಲ್ಸ್ ವಿತ್ ಮೋರ್ ದೆನ್ ಒನ್ ಆಕ್ಸಿಸ್ ಆಫ್ ಸಿಮಿಟ್ರಿ, ದ ಆಕ್ಸಿಸ್ ವಿತ್ ದ ಹೈಯೆಸ್ಟ್ ಫೋಲ್ಡ್ ಸಿಮಿಟ್ರಿ ಈಸ್ ಕಾಲ್ಡ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಏನಾಗುತ್ತೆ ಅಂದರೆ ಒಂದು ಪಾಯಿಂಟ್ ಗ್ರೂಪ್ ತೊಗೊಂಡಾಗ ಅಥವಾ ನಾವೇನು ಮಾಡಬೇಕು, ನಾವು ಸೊ ಐಡೆಂಟಿಟಿ ಬರೋಕ್ಕೆ ಏನು ಮಾಡ್ತೀವಿ, ನಾವು ಸಿಮಿಟ್ರಿ ಆಪ್ರೇಷನ್ಸ್ ಮಾಡ್ತೀವಿ. ಸೊ ಅದರಲ್ಲಿ ಏನು ಮಾಡ್ತೀವಿ, ಆಕ್ಸಿಸ್ ತೊಗೊಂಡಾಗ ಆಕ್ಸಿಸಲ್ಲಿ ಏನಾಗುತ್ತೆ ಅಂತಂದರೆ ಮೋರ್ ದೆನ್ ಒನ್ಗಿಂತ ಜಾಸ್ತಿ, ಒಂದಕ್ಕಿಂತ ಜಾಸ್ತಿ ಆಪ್ರೇಷನ್ಸ್ ಇರುತ್ತೆ, ಆಕ್ಸಿಸ್ ಇರುತ್ತೆ. ಸೊ ಆಕ್ಸಿಸಲ್ಲಿ ಏನಾಗುತ್ತೆ, ಹೈಯೆಸ್ಟ್ ಫೋಲ್ಡ್ ಇದ್ದರೆ ಅದನ್ನು ನಾವು ಏನಂತೀವಿ, ಹೈಯೆಸ್ಟ್ ಫೋಲ್ಡ್ ಸಿಮಿಟ್ರಿ ಇದ್ದರೆ ಅದನ್ನು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ತೊಗೊತೀವಿ. ಸೊ ಅಂಡ್ ದ ಆಕ್ಸಿಸ್ ಆಫ್ ದ ಲೋವರ್ ಫೋಲ್ಡ್ ಇದ್ದರೆ ಅದನ್ನು ಏನಂತ ಕರಿತೀವಿ, ನಾವು ಸಬ್ಸಿಡಿಯರಿ ಆಕ್ಸಿಸ್ ಅಂತ ಕರಿತೀವಿ. ಎಕ್ಸಾಂಪಲ್ ತೊಗೊಳ್ಳೋಣ, ನೋಡುವಾಗ BF3 ತೊಗೊತೀವಿ. BF3 ಯಾವ ಪಾಯಿಂಟ್ ಗ್ರೂಪಲ್ಲಿ ಬರುತ್ತೆ ಅಂತಂದರೆ ನೋಡಿ, D3H ಪಾಯಿಂಟ್ ಗ್ರೂಪಲ್ಲಿ ಬರುತ್ತೆ. ಸೊ ಈ ಪಾಯಿಂಟ್ ಗ್ರೂಪಲ್ಲಿ ಆಕ್ಸಿಸ್ ಇರುತ್ತೆ. ಯಾವ ಆಕ್ಸಿಸ್ ಇರುತ್ತೆ ಅಂದರೆ C3 ಇರುತ್ತೆ, ಜೊತೆಗೆ 3C2 ಆಕ್ಸಿಸ್ ಇರುತ್ತೆ. ಓಕೆ, ಸೊ ಇದರಲ್ಲಿ ಹೈಯೆಸ್ಟ್ ಫೋಲ್ಡ್ ಹೊಂದಿರೋದು ಅಂತಂದರೆ ಎನ್ನ ಏನಂತೀವಿ, ಫೋಲ್ಡಿಂಗ್ ಅಂತ ಕರಿತೀವಿ ಇಲ್ಲಿ. ಸೊ ಹೈಯೆಸ್ಟ್ ಫೋಲ್ಡ್ ಇರೋದು ಯಾವುದು, C3 ಹೈಯೆಸ್ಟ್ ಫೋಲ್ಡ್. ಇದನ್ನು ನಾವೇನಂತೀವಿ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ತೊಗೊತೀವಿ. ಅದ್ರ ಜೊತೆಗೆ ಏನಾಗಿದೆ, D3H ಅಲ್ಲಿ 3C2 ಸಹ ಪ್ರೆಸೆಂಟ್ ಇದೆ. ಈ 3C2 ಅಂದರೆ C2 3 ಟೈಮ್ಸ್ ಇರುತ್ತೆ. ಈ 3C2ನೂ ನಾವೇನಂತ ಕರಿತೀವಿ, ಸಬ್ಸಿಡಿಯರಿ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಸೊ ಓಕೆ, ಇವಾಗ ಪ್ರಿನ್ಸಿಪಲ್ ಆಕ್ಸಿಸ್ ಮೂಲಕನೇ ಪಾಸ್ ಆದರೆ, ಓಕೆ, ಆ ಪ್ಲೇನಿಗೆ ಏನಂತ ಕರಿತೀವಿ, ನಾವು ವರ್ಟಿಕಲ್ ಪ್ಲೇನ್ ಅಂತ ಕರಿತೀವಿ. ಅದೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಅದನ್ನು ಆರಿಜೆಂಟಲ್ ಪ್ಲೇನ್ ಅಂತ ಕರಿತೀವಿ. ಅದೇ ಒಂದು ಪ್ರಿನ್ಸಿಪಲ್ ಆಕ್ಸಿಸ್ಗೆ, ಓಕೆ, ಪ್ರಿನ್ಸಿಪಲ್ ಆಕ್ಸಿಸ್ ಮೂಲಕನೇ ಪಾಸ್ ಆಗುತ್ತೆ, ಬಟ್ ಎರಡು ಸಬ್ಸಿಡಿಯರಿ ಬಿಟ್ವೀನಲ್ಲಿ ಪಾಸ್ ಆದರೆ ಅದನ್ನೇನಂತ ಕರಿತೀವಿ, ಡೈಹೆಡ್ರಲ್ ಪ್ಲೇನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಹೋಗೋಣ CNV. ಈ CNV ಅನ್ನೋದು ಪಾಯಿಂಟ್ ಗ್ರೂಪ್ ಅಂತಂದರೆ ಸಿಮಿಟ್ರಿ ಎಲಿಮೆಂಟ್ಸ್, ಕೆಲವು ಸಿಮಿಟ್ರಿ ಎಲಿಮೆಂಟ್ಸ್ ಎಲ್ಲ ಸೇರಿ ಏನಾಗಿರುತ್ತೆ, ಒಂದು ಪಾಯಿಂಟ್ ಗ್ರೂಪ್ ಆಗಿರುತ್ತೆ. ಅಂದರೆ ಒಂದು ಮಾಲಿಕ್ಯೂಲ್ಸ್ ತೊಗೊಂಡು ಆ ಮಾಲಿಕ್ಯೂಲ್ಸನ್ನು ಏನೋ ರೊಟೇಷನೋ, ರಿಫ್ಲ್ಯಾಕ್ಷನೋ ಅಥವಾ ಇನ್ವರ್ಷನ ಏನೋ ಒಂದು ಮಾಡಿ ಏನು ಮಾಡ್ತೀವಿ, ಒರಿಜಿನಲ್ ಕಾನ್ಫಿಗರೇಷನ್ ತರ್ತೀವಿ. ಏನೇನು ಮಾಡಿದ್ದೀವಿ ನಾವು, ಓಕೆ, ಸೊ ಯಾವ್ಯಾವ ಆಪ್ರೇಷನ್ ಆಗಿರುತ್ತೆ ಅದನ್ನೆಲ್ಲ ಸೇರಿ ಒಂದು ಗ್ರೂಪ್ ಮಾಡ್ತೀವಿ. ಅದನ್ನು ನಾವು ಪಾಯಿಂಟ್ ಗ್ರೂಪ್ ಅಂತ ಕರಿತೀವಿ. ಈ ಪಾಯಿಂಟ್ ಗ್ರೂಪಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಗ್ರೂಪ್ ಯಾವುದು ಅಂದರೆ CNV ಅಂತಂದರೆ ನಂಬರ್ ಆಫ್ ಪ್ರಾಪರ್ ರೊಟೇಷನ್ ಅಸೋಸಿಯೇಟೆಡ್ ವಿತ್ ಸಿಗ್ಮಾ NV. ಇದರಲ್ಲಿ ಏನಾಗುತ್ತೆ ಅಂತಂದರೆ ಈ CN ರೊಟೇಷನ್ ಜೊತೆಗೆ, ಓಕೆ, ಈ ರೊಟೇಷನ್ಸ್ ಜೊತೆಗೆ ಏನಾಗುತ್ತೆ, ಅಷ್ಟೇ ನಂಬರ್ ಆಫ್ ಏನಿರುತ್ತೆ ನಮಗೆ ಸಿಗ್ಮಾ V ಇರುತ್ತೆ. ಓಕೆ, ಅದನ್ನೇನಂತ ಕರಿತೀವಿ, ನಾವು CNV ಅಂತ ಕರಿತೀವಿ. ನೆಕ್ಸ್ಟ್ ಇನ್ವರ್ಷನ್ ಈಸ್ ಅ ಸೆಂಟರ್ ಆಫ್ ಸಿಮಿಟ್ರಿ. ಸೊ ಇನ್ವರ್ಷನ್ ಅನ್ನೋದು ಸಹ ಆಪ್ರೇಷನಲ್ಲೇ ಬರುತ್ತೆ. ಇದು ಪಾಯಿಂಟ್ ಗ್ರೂಪಲ್ಲಿ ಒಂದು ಆಪ್ರೇಷನ್ ಆಗಿರುತ್ತೆ ಅಥವಾ ಒಂದು ಎಲಿಮೆಂಟ್ ಆಗಿರುತ್ತೆ ಇಲ್ಲಿ. ನೆಕ್ಸ್ಟ್ DNH ಏನು ಅಂತಂದರೆ CN ಆಕ್ಸಿಸ್ ಇರುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಆವಾಗಲೇ ನಾನು ಹೇಳಿದೆ D3H ಬರುತ್ತೆ ಅಂತ, ಯಾವುದನ್ನ ಬೋರಾನ್ ಟ್ರೈಫ್ಲೋರೈಡನ್ನು. ಸೊ ಈ D3H ಅಲ್ಲಿ ಏನು ಅಂತಂದರೆ CN ಇರುತ್ತೆ. CN ಅಂತಂದರೆ ಏನು, C3 ಇರುತ್ತೆ. ಇಲ್ಲಿ 3 ಇದೆ ಅಲ್ವಾ, ಅದೇ C3 ಬರುತ್ತೆ. ಜೊತೆಗೆ 3C2 ಇರುತ್ತೆ. ಅಂದರೆ ಎಷ್ಟು ನಂಬರ್ ಆಫ್ ಫೋಲ್ಡಿಂಗ್ ಇರುತ್ತೆ ಅಷ್ಟೇ ನಂಬರ್ ಆಫ್ ಏನಿರುತ್ತೆ, C2 ಇರುತ್ತೆ. ಈ C2 ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಯಾವುದಕ್ಕೆ, C3ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಂದರೆ ಸಿಗ್ಮಾ H ಪ್ರೆಸೆಂಟ್ ಇರುತ್ತೆ ಇಲ್ಲಿ. ಓಕೆ, ಅದನ್ನು ನಾವು DNH ಅಂತ ಕರಿತೀವಿ. ನೆಕ್ಸ್ಟ್ DND ಅಂತಂದರೆ ಸೇಮ್ CN ಆಕ್ಸಿಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ D3D ತೊಗೊಂಡ್ರೆ ನಾನು ಏನಾಗುತ್ತೆ ಇಲ್ಲಿ, ಓಕೆ, ಸೊ ಏನಿರುತ್ತೆ, C3 ಇರುತ್ತೆ. C3 ಜೊತೆಗೆ ಏನಾಗಿರುತ್ತೆ, 3 ನಂಬರ್ಸ್ ಆಫ್ C2ನೂ ಇರುತ್ತೆ. ಈ C2 ಓಕೆ ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ,
ಸೊ ಸಿ ಎನ್ ನೋಡಿ, ಇನ್ನೂ ಒಂದೇನು ಅಂತಂದರೆ ಇಲ್ಲಿ ಸಿ ಎನ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಬಟ್ ಅದ್ರ ಜೊತೆಗೆ ಸಿಗ್ಮಾ ಡಿನೂ ಸಹ ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಸಿಗ್ಮಾ ಡಿ ಪ್ರೆಸೆಂಟ್ ಇದ್ದರೆ ಅದನ್ನು ಡಿ ಎನ್ ಡಿ ಅಂತ ಕರಿತೀವಿ. ನೆಕ್ಸ್ಟ್ ಸಿ ಇನ್ಫಿನಿಟಿ ವಿ. ಓಕೆ, ಇನ್ಫಿನಿಟಿ ಅಂತ ಅದೇ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಬಂದು ಲೀನಿಯರ್ ಆಗಿರುತ್ತೆ ನಿಮಗೆ, ಜೊತೆಗೆ ಇನ್ಫಿನೈಟ್ ರೊಟೇಷನಲ್ ಆಕ್ಸಿಸ್ ಇರುತ್ತೆ. ಸಿ ಏನಾಗಿರುತ್ತೆ, ಇನ್ಫಿನೈಟ್ ನಂಬರ್ ಇರುತ್ತೆ, ಜೊತೆಗೆ ಸೊ ಸಿಗ್ಮಾ ವಿನೂ ಸಹ ಏನಾಗಿರುತ್ತೆ, ಇನ್ಫಿನೈಟ್ ನಂಬರ್ ಇರುತ್ತೆ. ಓಕೆ, ಸೊ ಅದನ್ನು ಏನಂತೀವಿ ನಾವು ಸಿ ಇನ್ಫಿನಿಟಿ ವಿ ಅಂತ ಕರಿತೀವಿ. ನೆಕ್ಸ್ಟು ಡಿ ಇನ್ಫಿನಿಟಿ ಎಚ್. ಸೊ ಡಿ ಇನ್ಫಿನಿಟಿ ಎಚ್ ಅಂತ ಅಂದರೆ ಓಕೆ, ಡಿಸ್ಕ್ರೈಬ್ ದ ಸಿಮಿಟ್ರಿ ಆಫ್ ಲೀನಿಯರ್ ಮಾಲಿಕ್ಯೂಲ್ಸ್. ಇದರಲ್ಲೂ ಸಹ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ಲೀನಿಯರ್ ಆಗಿರುತ್ತೆ, ದಟ್ ಆರ್ ಸೆಂಟ್ರೋಸಿಮಿಟ್ರಿಕ್. ಸೆಂಟ್ರೋಸಿಮಿಟ್ರಿಕ್ ಅಂತಂದರೆ ಫಾರ್ ಎಕ್ಸಾಂಪಲ್ CO2 ತೊಗೊತೀನಿ ನಾನು. CO2 ತೊಗೊಂಡ್ರೆ ಏನಾಗುತ್ತೆ ನೋಡಿ, ಸಿ ಸೆಂಟ್ರಲ್ ಬರುತ್ತೆ, ಓ ಏನಾಗುತ್ತೆ ನಿಮಗೆ ಓಕೆ, ಲೆಫ್ಟ್ ಮತ್ತು ರೈಟ್ಸ್ ಇದು ಸ್ಟ್ರೈಟ್ ಲೈನಲ್ಲಿರುತ್ತೆ, ಜೊತೆಗೆ ಸೆಂಟರ್ ಆಫ್ ಸಿಮಿಟ್ರಿ ಇರುತ್ತೆ. ಅಂದರೆ ಲೆಫ್ಟ್ ರೈಟು ಎರಡೂ ಸಹ ನಾವು ಡಿವೈಡ್ ಮಾಡಿದಾಗ ಸೇಮ್ ಸಿಗುತ್ತೆ ನಮಗೆ. ಹ್ಯಾವ್ ಎನ್ ಇನ್ಫಿನೈಟ್ ಫೋಲ್ಡ್ ರೊಟೇಷನಲ್ ಆಕ್ಸಿಸ್. ಸೊ ಇದನ್ನು ತೊಗೊಂಡ್ರೆ ಏನಾಗುತ್ತೆ, ಸಿ ಎನ್ ಪ್ರೆಸೆಂಟ್ ಇರುತ್ತಲ್ಲ, ಈ ಸಿ ಎನ್ ಇನ್ಫಿನೈಟ್ ನಂಬರ್ ಇರುತ್ತೆ. ಓಕೆ, ಅದನ್ನು ನಾವೇನಂತ ಕರಿತೀವಿ, ಡಿ ಇನ್ಫಿನಿಟಿ ಎಚ್ ಅಂತ ಕರಿತೀವಿ. ನೆಕ್ಸ್ಟು ಆರ್ಡರ್ ಅಂದರೆ ಏನು, ಇದು ತುಂಬ ಇಂಪಾರ್ಟೆಂಟ್. ಒಂದೊಂದ್ಸರಿ ಏನು ಕೊಡ್ತಾರೆ ನಿಮಗೆ, ಪಾಯಿಂಟ್ ಗ್ರೂಪ್ ಕೊಟ್ಬಿಡ್ತಾರೆ. ಆ ಪಾಯಿಂಟ್ ಗ್ರೂಪಲ್ಲಿ ಫಾರ್ ಎಕ್ಸಾಂಪಲು C3V ಅಂತ ಕೊಡ್ತಾರೆ. C3Vಯಲ್ಲಿ ಎಷ್ಟು ಆರ್ಡರ್ ಇದೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಆರ್ಡರ್ ಅಂದರೆ ಏನು ಅಂತಂದರೆ ದ ನಂಬರ್ ಆಫ್ ಎಲಿಮೆಂಟ್ ಇನ್ ದ ಗ್ರೂಪ್. ಒಂದು ಗ್ರೂಪಲ್ಲಿ ನಾನು ಯಾವುದೋ ಒಂದು ಮಾಲಿಕ್ಯೂಲ್ಸ್ ತೊಗೊಂಡು ಆ ಮಾಲಿಕ್ಯೂಲ್ಸನ್ನು ನಾನು ಏನು ರೊಟೇಷನು, ರಿಫ್ಲ್ಯಾಕ್ಷನು ಅಥವಾ ಇನ್ವರ್ಷನ್ ಏನೇ ಒಂದು ಆಪ್ರೇಷನ್ ಮಾಡಿದ್ರು ಲಾಸ್ಟ್ ಫೈನಲ್ ಆಗಿ ನನಗೆ ಮತ್ತೆ ಒರಿಜಿನಲ್ ಕಾನ್ಫಿಗರೇಷನ್ ಬರೋದಕ್ಕೆ ನಾನು ಏನೇನು ಮಾಡಿದ್ದೆ, ಯಾವ್ಯಾವ ಆಪ್ರೇಷನ್ಸನ್ನು ಯೂಸ್ ಮಾಡಿದ್ದೆ, ಅದನ್ನೆಲ್ಲ ನಾನು ಏನು ಮಾಡ್ತೀನಿ, ಒಂದು ಗ್ರೂಪ್ ಮಾಡ್ತೀನಿ. ಆ ಗ್ರೂಪನ್ನು ಪಾಯಿಂಟ್ ಗ್ರೂಪ್ ಅಂತ ಕರಿತೀವಿ ನಾವು. ಓಕೆ, ಸೊ ಈ ಪಾಯಿಂಟ್ ಗ್ರೂಪಲ್ಲಿ ಯಾವ್ಯಾವ ಎಲಿಮೆಂಟನ್ನು ಯೂಸ್ ಮಾಡಿದ್ದೋ ಅದನ್ನು ನಾವು ಆರ್ಡರ್ ಅಂತ ಕರಿತೀವಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಆರ್ಡರು. ಸೊ ತೊಗೊಳ್ಳೋಣ, ಇಂಪಾರ್ಟೆಂಟ್ ಆಗಿರೋದು ಪಾಯಿಂಟ್ ಗ್ರೂಪ್. ಓಕೆ, ಸೊ ಪಾಯಿಂಟ್ ಗ್ರೂಪ್ 3 ಕಾಲಮ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಕಾಲಮಲ್ಲಿ ಪಾಯಿಂಟ್ ಗ್ರೂಪ್ ಇರುತ್ತೆ, ಸೆಕೆಂಡ್ರಲ್ಲಿ ಆರ್ಡರ್ ಇರುತ್ತೆ, ಥರ್ಡಲ್ಲಿ ಯಾವ್ಯಾವ ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ ಅಂತ ಕೊಡ್ತೀನಿ. ಸೊ ಜನರಲಾಗಿ ಕೊಟ್ಟಿದ್ದೀನಿ ಇದನ್ನು. ಸಿ ಎನ್. ಓಕೆ, ಸಿ ಎನ್ ತೊಗೊಂಡಾಗ ಎಷ್ಟು ಆರ್ಡರ್ ಇರುತ್ತೆ ಅಂತಂದರೆ ಎನ್. ಇವಾಗ ಸಿ ಎನ್ನಲ್ಲಿ C1 ಅಂತ ಇದ್ದರೆ ಆರ್ಡರ್ ಎಷ್ಟು ಬರೀತೀರಾ, ಆರ್ಡರ್ ಕೇಳಿದ್ರೆ 1 ಅಂತ ಬರಿಬೇಕು. ಓಕೆ, ಸೊ ಇದರಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ ಅಂತಂದರೆ ನೋಡಿ, ಇ ಇರುತ್ತೆ ಮತ್ತು CN ಇರುತ್ತೆ. ಸೊ ಕೆಲವು ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ, N-1 CN ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ C1 ತೊಗೊಂಡ್ರೆ, ಓಕೆ, C1 ತೊಗೊಂಡ್ರೆ ಸೊ ಆರ್ಡರ್ ಎಷ್ಟಿರುತ್ತೆ, 1 ಇರುತ್ತೆ. ಎಲಿಮೆಂಟ್ ಯಾವ ಪ್ರೆಸೆಂಟ್ ಇರುತ್ತೆ ಅಂದರೆ ಇ ಪ್ರೆಸೆಂಟ್ ಇರುತ್ತೆ. ಓಕೆ, ಹಾಗೆ C2 ತೊಗೊಂಡಾಗ ಸೊ ಏನು ಆರ್ಡರ್ ಎಷ್ಟಿರುತ್ತೆ ಅಂತಂದರೆ 2 ಇರುತ್ತೆ ಆರ್ಡರು. ಓಕೆ, ಇಲ್ಲಿ ಇ ಮತ್ತು C2 ಏನು ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ. ಅದೇ ಥರ C3 ತೊಗೊಂಡ್ರೆ 3 ಆರ್ಡರ್ ಅಂತ ಬರೀತೀವಿ, ಇ ಇರುತ್ತೆ, C3 ಇರುತ್ತೆ, ಸೊ C3 ಇರುತ್ತೆ. ಇಲ್ಲೇನು ಅಂತಂದರೆ ಸೊ N-1 ಅಂತಂದರೆ ಇಲ್ಲಿ 2C3 ಇರುತ್ತೆ ಅಂತ ಕೆಲವು ಬುಕ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇಂಪಾರ್ಟೆಂಟಾಗಿ ಇದನ್ನು ತಿಳ್ಕೊಳ್ಳಿ. CN ಇದ್ದರೆ ಎಷ್ಟು ಆರ್ಡರ್ ಇರುತ್ತೆ, N ಆರ್ಡರ್ ಇರುತ್ತೆ, ಏನೇನು ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ, ಇ ಮತ್ತು CN ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ತೊಗೋಣ, CS. ಈ CSಲ್ಲಿ ಏನು ಅಂತಂದರೆ 2 ಆರ್ಡರ್ ಇರುತ್ತೆ. ಆರ್ಡರ್ ಯಾವಾಗಲೂ 2ನೇ ಇರುತ್ತೆ ನೋಡಿ ಇದು. ಓಕೆ, ಸೊ ಯಾವ್ಯಾವ್ದು ಇರುತ್ತೆ ಅಂತಂದರೆ ಒಂದು ಇ ಇರುತ್ತೆ, ಐಡೆಂಟಿಟಿ ಇರುತ್ತೆ, ಇನ್ನೊಂದು ಏನಿರುತ್ತೆ, ಸಿಗ್ಮಾ ವಿ ಇರುತ್ತೆ, ಅಂದರೆ ವರ್ಟಿಕಲ್ ಪ್ಲೇನ್ ಇರುತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ CI. ಓಕೆ, CI ತೊಗೊಂಡಾಗ ಇದು ಪಾಯಿಂಟ್ ಗ್ರೂಪು, ಥರ್ಡ್ ಪಾಯಿಂಟ್ ಗ್ರೂಪು. ಇದರಲ್ಲೂ ಆರ್ಡರ್ ಎಷ್ಟಿರುತ್ತೆ, 2 ಆರ್ಡರ್ ಇರುತ್ತೆ. ಯಾವ ಎಲಿಮೆಂಟ್ ಇರುತ್ತೆ ಅಂದರೆ ಇ ಇರುತ್ತೆ ಮತ್ತು ಇನ್ವರ್ಷನ್ ಇರುತ್ತೆ, ಎರಡೇ ಇರುತ್ತೆ ಇದರಲ್ಲಿ. ಓಕೆ, ನೆಕ್ಸ್ಟು CNV ತೊಗೋಬೇಕಾದ್ರೆ ನಾವು 2N ಆರ್ಡರ್ ಫೈಂಡ್ ಔಟ್ ಮಾಡೋದು ಹೆಂಗೆ ಅಂದರೆ 2N. ಫಾರ್ ಎಕ್ಸಾಂಪಲ್ ಇವಾಗ C2V ಇದೆ ಅಂತಂದರೆ ಇಲ್ಲೇ ತೊಗೊಂಡಿದ್ದೀನಿ ನೋಡಿ, C2V ಅಂತ ಇದೆ ಅಂದರೆ 2 ಇಂಟು ಓಕೆ, ಸೊ 2 ಇಂಟು N ಎಷ್ಟಿರುತ್ತೆ, ಇಲ್ಲಿ 2 ಇರುತ್ತೆ. 2 ಇಂಟು 2 ಏನಾಗುತ್ತೆ, 4 ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ ಇದರಲ್ಲಿ. ಜನರಲಾಗಿ ಯಾವ್ಯಾವ ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ ಅಂತಂದರೆ ಇ ಇರುತ್ತೆ, CN ಇರುತ್ತೆ, N ಸಿಗ್ಮಾ ವಿ ಇರುತ್ತೆ. ಓಕೆ, ಇದು ಜನರಲಾಗಿ. ಫಾರ್ ಎಕ್ಸಾಂಪಲ್ ಇವಾಗ C2V ತೊಗೊಂಡ್ರೆ ಯಾವ ಎಲಿಮೆಂಟ್ ಇರುತ್ತೆ, ಹಾಗಾದರೆ ಇ ಇರುತ್ತೆ, CN ಅಂತಂದರೆ C2 ಇರುತ್ತೆ, N ಸಿಗ್ಮಾ ವಿ ಅಂದರೆ 2 ಸಿಗ್ಮಾ ವಿ ಇರುತ್ತೆ ಇಲ್ಲಿ. ಓಕೆ, ಹಾಗೆ C3V ತೊಗೊತೀನಿ ನಾನು, ಹಾಗಾದರೆ ನಂಬರ್ ಆಫ್ ಆರ್ಡರ್ ಎಷ್ಟಿರುತ್ತೆ, 6 ಇರುತ್ತೆ. ಓಕೆ, 3 ಇಂಟು 2 6 ಇರುತ್ತೆ. ಏನೇನು ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ ಅಂತಂದರೆ ಇ ಪ್ರೆಸೆಂಟ್ ಇರುತ್ತೆ. ಓಕೆ, ಮತ್ತು 2C3 ಪ್ರೆಸೆಂಟ್ ಇರುತ್ತೆ, ಮತ್ತು 3 ಸಿಗ್ಮಾ ವಿ ಪ್ರೆಸೆಂಟ್ ಇರುತ್ತೆ. ಇಲ್ಲೇನಾಗುತ್ತೆ, C3 N-1 ಇರುತ್ತೆ. ನೆಕ್ಸ್ಟ್ ಹೋಗೋಣ ನಾವು C ಇನ್ಫಿನಿಟಿ ವಿ.
ಸೊ ಏನಿರುತ್ತೆ ಇಲ್ಲಿ, ಎಷ್ಟಿರುತ್ತೆ ಇಲ್ಲಿ ಆರ್ಡರ್? ಇನ್ಫಿನಿಟಿ. ಇದನ್ನು ಕೇಳಿದ್ರೆ ಇದು ಆರ್ಡರ್ ಕೇಳಲ್ಲ, ಎಲಿಮೆಂಟ್. ಇದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ಅಷ್ಟೇ ಅವರು. ಎಕ್ಸಾಂಪಲ್ ಕೊಟ್ಟು ನಿಮಗೆ ಪಾಯಿಂಟ್ ಗ್ರೂಪನ್ನು ಐಡೆಂಟಿಫಿಕೇಷನ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇದರಲ್ಲಿ ಯಾವ್ಯಾವ ಎಲಿಮೆಂಟ್ ಇರುತ್ತೆ ಅಂದರೆ ಇ ಇರುತ್ತೆ, ಸಿಗ್ಮಾ ಇನ್ಫಿನಿಟಿ ಇರುತ್ತೆ, ಇನ್ಫಿನಿಟಿ ನಂಬರ್ ಆಫ್ ಸಿಗ್ಮಾ ವಿ ಇರುತ್ತೆ. ಓಕೆ, ನೆಕ್ಸ್ಟು ಡಿ ಇನ್ಫಿನಿಟಿ ಎಚ್ ತೊಗೊಂಡ್ರೆ ಇದು ಎರಡು ಅಪ್ಲಿಕೇಶನ್ ಆಗೋದು ಲೀನಿಯರ್ ಮಾಲಿಕ್ಯೂಲ್ಸ್ಗೆ ಮಾತ್ರ ಅಪ್ಲಿಕೇಶನ್ ಆಗುತ್ತೆ. ಓಕೆ, ನೆಕ್ಸ್ಟ್ ತೊಗೊಂಡ್ರೆ ಇನ್ಫಿನಿಟಿ ನಂಬರ್ ಆಫ್ ಆರ್ಡರ್ ಇರುತ್ತೆ, ಇ ಇರುತ್ತೆ ಎಲಿಮೆಂಟು, ಸಿ ಇನ್ಫಿನಿಟಿ C2 ಇನ್ಫಿನಿಟಿ ಸಿಗ್ಮಾ ವಿ ಆ್ಯಂಡ್ ಇನ್ಫಿನಿಟಿ ಎಚ್ ಇರುತ್ತೆ. ಓಕೆ, ಇದು ಜನರಲ್ ಆಗಿರೋ ಅಂಥದ್ದು. ಎಲಿಮೆಂಟು ಇಂಪಾರ್ಟೆಂಟ್ ಆಗಲ್ಲ ಇಲ್ಲಿ. ಓಕೆ, ಆರ್ಡರ್ ಇಂಪಾರ್ಟೆಂಟ್ ಆಗಲ್ಲ ಇಲ್ಲಿ. ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಮಗೆ ಇದರಲ್ಲಿ ಇದೆರಡರಲ್ಲಿ ಮಾತ್ರ ಓಕೆ ಪಾಯಿಂಟ್ ಗ್ರೂಪ್. ಅವರು ನಮಗೆ ಮಾಲಿಕ್ಯೂಲ್ಸ್ ಕೊಡ್ತಾರೆ, ಆ ಮಾಲಿಕ್ಯೂಲ್ಸನ್ನು ಯಾವ ಪಾಯಿಂಟ್ ಗ್ರೂಪ್ ಅಂತ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಕೇಳ್ತಾರೆ. ನೆಕ್ಸ್ಟ್ ಹೋಗೋಣ CNH. CNH ಎಲ್ಲ ಆರ್ಡರ್ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ 2n. ಓಕೆ, ಫಾರ್ಮುಲಾ ಏನು? 2n ಫಾರ್ಮುಲಾ ಮೂಲಕ ಫೈಂಡ್ ಔಟ್ ಮಾಡ್ಬೋದು. ನೋಡಿ, ಇದರಲ್ಲಿ ಎಲಿಮೆಂಟು ಬಂದು ನಮಗೆ ಈವೆನ್ ನಂಬರಾ ಹಾರ್ಡ್ ನಂಬರ್ ಅಂತಂದರೆ ಎನ್ ಈವೆನ್ ನಂಬರಾ ಅಥವಾ ಎನ್ ಹಾರ್ಡ್ ನಂಬರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈವೆನ್ ನಂಬರಲ್ಲಿ ಏನು, ಈವೆನ್ಗೂ ಹಾರ್ಡ್ಗೂ ಏನು ಡಿಫ್ರೆನ್ಷಿಯೇಟು ಅಂತಂದರೆ ಈವೆನಲ್ಲಿ ಐ ಪ್ರೆಸೆಂಟ್ ಇರುತ್ತೆ, ಬಟ್ ಹಾರ್ಡಲ್ಲಿ ಏನಾಗಿರುತ್ತೆ ಅಂತಂದರೆ ಐ ಇರೋದಿಲ್ಲ ಇಲ್ಲಿ. ಓಕೆ, ಸೊ ಯಾವ ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ? ಈವೆನ್ ನಂಬರ್ಗೆ ಇ ಇರುತ್ತೆ, CN ಇರುತ್ತೆ, ಸೊ ಸಿಗ್ಮಾ ಎಚ್ ಇರುತ್ತೆ, ಜೊತೆಗೆ ಐ ಇರುತ್ತೆ. ಓಕೆ, ಸೊ ಇಷ್ಟು ಸಹ ಏನು ಇದರಲ್ಲಿ ಎಲಿಮೆಂಟು. ಅದೇ ಹಾರ್ಡ್ ನಂಬರ್ ಇದ್ದಾಗ ಏನಾಗುತ್ತೆ, ಸೇಮ್ ಎಲಿಮೆಂಟು ಏನು ಡಿಫ್ರೆನ್ಷಿಯೇಟು ಅಂತಂದರೆ ಇನ್ವರ್ಷನ್ ಪ್ರೆಸೆಂಟ್ ಇರಲ್ಲ. ಏನೇನಿರುತ್ತೆ? ಇ ಇರುತ್ತೆ, ಓಕೆ, CN ಇರುತ್ತೆ, ಜೊತೆಗೆ ಸಿಗ್ಮಾ ಎಚ್ ಇರುತ್ತೆ. ನೆಕ್ಸ್ಟ್ ಹೋಗೋಣ, ಎಕ್ಸಾಂಪಲ್ ತೊಗೊಳ್ತೀನಿ. ಇವಾಗ C2H ಅಂತಂದರೆ ಆರ್ಡರ್ ಎಷ್ಟಿರಬೇಕು? ಸೊ 2n ಫಾರ್ಮುಲಾ ಅಲ್ವಾ. ಸೊ ಎಷ್ಟಿರುತ್ತೆ ಆರ್ಡರು? 4 ಆರ್ಡರ್ ಇರುತ್ತೆ. ಯಾವ್ಯಾವ ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ ಅಂದರೆ ಇ ಇರುತ್ತೆ, CN ಅಂತಂದರೆ ಇಲ್ಲಿ 2 ಇರದೆ ಎನ್ ಅಲ್ವಾ. ಸೊ C2 ಇರುತ್ತೆ, ಸಿಗ್ಮಾ ಎಚ್ ಇರುತ್ತೆ ಮತ್ತು ಐ ಇರುತ್ತೆ. ಓಕೆ, ನೆಕ್ಸ್ಟು C3H ತೊಗೊಂಡಾಗ ನೋಡಿ ಇ ಇರುತ್ತೆ, C3 ಸಿಗ್ಮಾ ಎಚ್ S3, C3 ಪ್ಲೇನ್ ಆ್ಯಂಡ್ S3 ಪ್ಲೇನ್ ಇಷ್ಟು ಸಹ ಇರುತ್ತೆ. ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ. ಈ C3 ಪ್ಲೇನು ಇದೆ S3ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಈ C3 ಪ್ಲೇನು ಈ C3ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಮೀನಿಂಗು. ಓಕೆ, ಸೊ ಇಷ್ಟು ಏನು ಅಂತಂದರೆ CNH ಅದು. ನೆಕ್ಸ್ಟ್ ಹೋಗೋಣ DN. ಸೊ DN ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ಇದು 2n ಬರುತ್ತೆ, ಈ CN NC2 ಇರುತ್ತೆ ಇದರಲ್ಲಿ ಎಲಿಮೆಂಟ್ಸು. ಬಟ್ DNH ತುಂಬ ಇಂಪಾರ್ಟೆಂಟು. DNH ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ ಆರ್ಡರು 4n. ಓಕೆ, ಆರ್ಡರ್ 4n. ಇದರಲ್ಲೂ ಸಹ ಈವೆನೋ ಆರ್ಡ್ ಮೇಲೆ ಎನ್ನೋ ಈವೆನೋ ಎನ್ ಆರ್ಡ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎನ್ ಈವೆನ್ ನಂಬರ್ ಆದರೆ ಓಕೆ, ಸೊ ಐ ಪ್ರೆಸೆಂಟ್ ಇರುತ್ತೆ, ಆರ್ಡ್ ಆದರೆ ಐ ಇರೋದಿಲ್ಲ. ಇದೇ ಡಿಫ್ರೆನ್ಷಿಯೇಟ್. ಓಕೆ, ಸೊ ಯಾವ್ಯಾವ ಎಲಿಮೆಂಟು ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಯಾವ್ಯಾವ ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ ಅಂತಂದರೆ ಇದರಲ್ಲಿ ಇ ಪ್ರೆಸೆಂಟ್ ಇರುತ್ತೆ, CN ಇದು ಜನರಲ್ ಆಗಿ. ಇದ್ರ ಜೊತೆ ನೋಡಿ ಎಸ್ ಸಹ ಪ್ರೆಸೆಂಟ್ ಇರುತ್ತೆ, SN ಇಂಪ್ರಾಪರ್ ರೊಟೇಷನ್ ಅಂತ ಹೇಳಿದ್ನಲ್ಲ ನೋಡಿ, ಅದು ಸಹ ಪ್ರೆಸೆಂಟ್ ಇರುತ್ತೆ. ಅದು ಹೆಂಗೆ ಅಂತಂದರೆ ಯಾವ ಥರ ಪ್ರೆಸೆಂಟ್, ಇದು ಜನರಲ್ ಆಗಿ ಈ ಥರ ಇದೆಯಲ್ಲ, ಹೇಗೆ ಬರುತ್ತೆ ಅದು ಅಂತಂದರೆ ಇಂಪ್ರಾಪರ್ ರೊಟೇಷನ್ ಅಂತಂದರೆ ಏನು? ಒಂದು ರೊಟೇಷನ್ನು ಫಾಲೋಡ್ ಬೈ ದ ರಿಫ್ಲ್ಯಾಕ್ಷನ್ ಅಲ್ವಾ. ಸೊ ಒಂದು ರೊಟೇಷನ್ ರಿಫ್ಲ್ಯಾಕ್ಷನ್ ಎರಡೂ ಸೇರಿ ಏನಾಗಿರುತ್ತೆ ಅಂತಂದರೆ ಇಲ್ಲಿ SN ಆಗಿ ಕನ್ವರ್ಷನ್ ಆಗಿರುತ್ತೆ. ಸೊ CN ಓಕೆ, ಸೊ NC2 ಇಲ್ಲೇನಾಗುತ್ತೆ C2 ಪ್ರೆಸೆಂಟ್ ಇರುತ್ತೆ. ಎಷ್ಟು C2 ಪ್ರೆಸೆಂಟ್ ಇರುತ್ತೆ ಅಂದರೆ ಎಷ್ಟೇನಿರುತ್ತೆ ಅಷ್ಟು C2 ಪ್ರೆಸೆಂಟ್ ಇರುತ್ತೆ, ಜೊತೆಗೆ ಸಿಗ್ಮಾ ವಿ ಪ್ರೆಸೆಂಟ್ ಇರುತ್ತೆ. ಎಷ್ಟು ಸಿಗ್ಮಾ ವಿ ಪ್ರೆಸೆಂಟ್ ಇರುತ್ತೆ ಅಂದರೆ ಎನ್ ನಂಬರ್ ಆಫ್ ಸಿಗ್ಮಾ ವಿ ಪ್ರೆಸೆಂಟ್ ಇರುತ್ತೆ. ಇದರಲ್ಲೂ ಕೆಲವು ಚೇಂಜಸ್ ಆಗುತ್ತೆ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಸಿಗ್ಮಾ ಎಚ್ ಜೊತೆಗೆ ಐ ಪ್ರೆಸೆಂಟ್ ಇರುತ್ತೆ. ಓಕೆ, ಇದು ಎಲಿಮೆಂಟು ತುಂಬ ಇಂಪಾರ್ಟೆಂಟು. ಹಾರ್ಡ್ ನಂಬರು ತೊಗೊಂಡ್ರೆ ಎನ್ ಹಾರ್ಡ್ ನಂಬರ್ ಇದ್ದರೆ ಏನಾಗಿರುತ್ತೆ, ಸೇಮ್ ಇ ಇರುತ್ತೆ, CN ಇರುತ್ತೆ, NC2 ಇರುತ್ತೆ, ಎನ್ ಸಿಗ್ಮಾ ವಿ ಇರುತ್ತೆ, ಸಿಗ್ಮಾ ಎಚ್ ಇರುತ್ತೆ. ನೋಡಿ, ಸ್ಕ್ರೀನ್ಶಾಟ್ ಮಾಡಿಕೊಂಡು ಇದನ್ನು ಕಲ್ತ್ಕೊಳ್ಳಿ ಇದನ್ನು. ಓಕೆ, ಇದು ತುಂಬ ಇಂಪಾರ್ಟೆಂಟು. ಇದ್ರ ಬೇಸಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟು D2H ಅಂದ ತಕ್ಷಣ ಏನಾಗುತ್ತೆ, ಫಾರ್ಮುಲಾ ಎಷ್ಟು ನಂಬರ್ ಆಫ್ ಆರ್ಡರ್ ಅಂತ ಕೇಳ್ಬೋದು. ಎಷ್ಟಿರುತ್ತೆ? 4 ಇಂಟು 2 ಮಾಡಿದ್ರೆ ಎಷ್ಟು? 8 ಇರುತ್ತೆ. ಸೊ ಏನೇನು ಎಲಿಮೆಂಟ್ ಇರುತ್ತೆ? ಇ ಇರುತ್ತೆ, ನಾನು ಹೇಳಿದೆ. ಓಕೆ, CN ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಎನ್ 2 ಇರೋದ್ರಿಂದ C3 ಇದೆ. ನೆಕ್ಸ್ಟ್ ಏನಿರುತ್ತೆ, ಎನ್ ನಂಬರ್ ಆಫ್ C2 ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದೆ. ಸೊ 2C2 ಇರುತ್ತೆ. ನೆಕ್ಸ್ಟ್ ನೋಡಿ 2 ಸಿಗ್ಮಾ ವಿ ಇರುತ್ತೆ. ಓಕೆ, ಸಿಗ್ಮಾ ಎಚ್ ಇರುತ್ತೆ, ಇನ್ವರ್ಷನ್ ಇರುತ್ತೆ. ಸೊ ಇದರಲ್ಲಿ ಡಿಫ್ರೆನ್ಷಿಯೇಟ್ ಏನು ಅಂತಂದರೆ ಇದರಲ್ಲಿ ಇನ್ವರ್ಷನ್ ಇರಲ್ಲ, ಏಕೆಂದರೆ ಎನ್ ಏನಾಗಿದೆ ಇದರಲ್ಲಿ ಆರ್ಡ್ ಇದೆ, ಅದರಲ್ಲಿ D3H ಅಲ್ಲಿ. ಓಕೆ, ಸೊ 4 ಇಂಟು 3 12 ನಂಬರ್ ಆಫ್ ಆರ್ಡರ್ ಇರುತ್ತೆ. ಇದರಲ್ಲಿ ಯಾವ ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ? ಇ ಇರುತ್ತೆ. ಓಕೆ, C3 ಇರುತ್ತೆ. ಎಷ್ಟು C3 ಇರುತ್ತೆ ನೋಡಿ, 2C3 ಇರುತ್ತೆ. ಸೊ ನೆನ್ಪಿಟ್ಕೋಬೇಕಾದ್ರೆ 3
ಓಕೆ 3ಯಲ್ಲಿ 1 ಮೈನಸ್ ಮಾಡಿದ್ರೆ 2 C3. ಸೊ 3 C2 ಇರುತ್ತೆ, 3 ಸಿಗ್ಮಾ ವಿ ಇರುತ್ತೆ, ಸಿಗ್ಮಾ H ಕಾಮನ್ ಆಗಿರುತ್ತೆ. ಓಕೆ, ಸೊ ಇದರಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಎಷ್ಟಿದೆ C3 ಎಷ್ಟಿದೆ 2 ಇದೆ. ಅದೇ ಥರ 2S3 ಪ್ರೆಸೆಂಟ್ ಇರುತ್ತೆ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ D4H. ಸೊ ಇದರಲ್ಲಿ ಕೆಲವು ಡಿಫ್ರೆನ್ಸ್ ಅಂತ ಹೇಳಿದ್ದೆ ನಾನು, ಅದನ್ನು ಹೇಳ್ತೀನಿ ನಾನು. ಸೊ 14 ಇರುತ್ತೆ ಆರ್ಡರು. ಓಕೆ, ಆರ್ಡರಲ್ಲಿ ಏನೂ ಚೇಂಜಸ್ ಇಲ್ಲ. ಸೊ ಇಲ್ಲಿ ನೋಡೋದಾದರೆ ನೋಡಿ, ಈ ಎಲಿಮೆಂಟ್ 1 ಇರುತ್ತೆ. ಸೊ C4 ಎಷ್ಟಿರುತ್ತೆ 2 ಇರುತ್ತೆ. 4 ಯಾವುದು ನೋಡಿ N4 ಇದೆ. ಸೊ C4 ಪ್ರೆಸೆಂಟ್ ಇದ್ದೇ ಇರುತ್ತೆ. ಅದರಲ್ಲೂ ಅಷ್ಟೇ D3H ತೊಗೊಂಡಾಗ D3 ಇರುತ್ತೋ ಅದು. ಸೊ C3 ಪ್ರೆಸೆಂಟ್ ಇತ್ತು. ಎಷ್ಟಿತ್ತು ಅಲ್ಲೂ 2 ಇತ್ತು, ಇಲ್ಲೂ ಸಹ 2ನೇ ಇರುತ್ತೆ. ನೆಕ್ಸ್ಟು 4C2 ಇರುತ್ತೆ, ಜೊತೆಗೆ C2 ಪ್ಲೇನ್ ಇರುತ್ತೆ. C2 ಪ್ಲೇನ್ ಅಂತಂದರೆ ಇದು ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, CNಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಒಂದು ಡಿಫ್ರೆನ್ಷಿಯೇಟ್ ಅಂತ ಹೇಳಿದೆ ನಾನು, 4 ಸಿಗ್ಮಾ ವಿ ಇರಬೇಕಾಗಿತ್ತು. ಈ 4 ಸಿಗ್ಮಾ ವಿ ಏನಾಗುತ್ತೆ ಡಿವೈಡ್ ಆಗಿದೆ. ಇಲ್ಲಿ 2 ಸಿಗ್ಮಾ ಡಿ ಇದೆ. ಓಕೆ, 2 ಸಿಗ್ಮಾ ವಿ ಇದೆ. ನೆಕ್ಸ್ಟ್ ಸಿಗ್ಮಾ H ಒಂದೇ ಇರುತ್ತೆ ಯಾವಾಗಲೂ. ಸೊ 2S4 ಇದೆ, ಹಾಗೆ 2C4 ಇದೆ, ಹಾಗೆ 2S4 ಇರುತ್ತೆ, I ಇರುತ್ತೆ. ಓಕೆ ನೋಡಿ, ಸಿಗ್ಮಾ D3H ಇಂದ ಏನಾಗುತ್ತೆ SN ಹ್ಯಾಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. D6H ತೊಗೊಂಡಾಗ ಎಷ್ಟು ಆರ್ಡರ್ ಇರುತ್ತೆ 24 ಆರ್ಡರ್ ಇರುತ್ತೆ ನೋಡಿ ಈ. ಓಕೆ, ಅದ್ರ ಜೊತೆಗೆ ಎಷ್ಟು C6. ಓಕೆ, ಇಲ್ಲಿ D6 ಇದೆ. ಸೊ C6 ಎಷ್ಟಿರುತ್ತೆ 2ನೇ ಇರುತ್ತೆ. ಓಕೆ, ನೆಕ್ಸ್ಟು 2C3 ಇರುತ್ತೆ ಇದರಲ್ಲಿ. 2C3 ಇದನ್ನು ಅರ್ಧ ಹಾಫ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ C3 ಸಿಗುತ್ತೆ. ಈ C3ನೂ ಸಹ 2ನೇ ಇರುತ್ತೆ. ಓಕೆ, ನೆಕ್ಸ್ಟು 6C2 ಇರುತ್ತೆ. C2 ಪ್ಲೇನ್ ಬರುತ್ತೆ ನಮಗೆ. ಎಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ D4H ಇಂದ ಸ್ಟಾರ್ಟ್ ಆಗ್ತಾಯಿದೆ. C2 ಪ್ಲೇನ್ ಪ್ರೆಸೆಂಟ್ ಇರೋದಕ್ಕೆ. ನೆಕ್ಸ್ಟ್ ಏನು ಅಂತ ಅಂದರೆ, ಓಕೆ, ಈವೇ ನಂಬರಲ್ಲಿ 6 ಸಿಗ್ಮಾ ವಿ ಇರಬೇಕಾಗಿತ್ತು. ಇದು ಡಿವೈಡ್ ಆಗಿ ಏನಾಗುತ್ತೆ 3 ಸಿಗ್ಮಾ ಡಿ ಆಗುತ್ತೆ, ಮತ್ತು 3 ಸಿಗ್ಮಾ ವಿ ಆಗುತ್ತೆ. ಓಕೆ, ಅದೇ 3 ಸಿಗ್ಮಾ ಡಿ ಅಂಡ್ ಸಿಗ್ಮಾ ವಿ ಎರಡು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಸಿಗ್ಮಾ H ಯಾವಾಗಲೂ ಒಂದೇ ಪ್ರೆಸೆಂಟ್ ಇರುತ್ತೆ. ಇಲ್ಲಿ 2C6 ಇದೆ. ಸೊ 2S6 ಇರುತ್ತೆ. 2C3 ಇದೆ. 2S3 ಇರುತ್ತೆ. ಜೊತೆಗೆ ಇನ್ವರ್ಷನ್ ಪ್ರೆಸೆಂಟ್ ಇರುತ್ತೆ. ಯಾಕೆ ಅಂತಂದರೆ ಇದು N ಏನಾಗಿದೆ ಈವೇ ನಂಬರ್ ಇದೆ. ಎಷ್ಟಿದೆ 6 ಅಂದರೆ ಈವೇ ನಂಬರ್ ಅಲ್ವಾ. ಸೊ ಇನ್ವರ್ಷನ್ ಪ್ರೆಸೆಂಟ್ ಇರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ನೋಡಿ, ತುಂಬ ಈಸಿಯಾಗಿ ನೆನ್ಪಿಟ್ಕೋಬೋದು ಇದನ್ನೆಲ್ಲ. ಸೊ 2 ಇವಾಗ 6 ಅಂತಂದರೆ C6 ಪ್ರೆಸೆಂಟ್ ಇರುತ್ತೆ. ಎಷ್ಟಿರುತ್ತೆ 2 ಇರುತ್ತೆ. ಇದರಲ್ಲಿ ಆಫ್ ಮಾಡಿದ್ರೆ ಏನಾಗುತ್ತೆ C3 ಬರುತ್ತೆ, ಅದು ಸಹ 2ನೇ ಇರುತ್ತೆ. ಸೊ ನೆಕ್ಸ್ಟು NC2 ಅಂತ ನಾವು ಫಸ್ಟ್ ಜನರಲ್ ಫಾರ್ಮುಲಾದಲ್ಲಿ ಇರುತ್ತೆ C6C2. ನೆಕ್ಸ್ಟ್ ಏನು ಅಂತಂದರೆ D4H ಇಂದ ಏನು ಆ್ಯಡ್ ಆಗುತ್ತೆ ನಮಗೆ C2 ಪ್ಲೇನ್ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟು 6 ಸಿಗ್ಮಾ ವಿ ಇರಬೇಕು, ಡಿವೈಡ್ ಆಗಿ ಏನಾಗುತ್ತೆ 3 ಸಿಗ್ಮಾ ಡಿ ಇರುತ್ತೆ, 3 ಸಿಗ್ಮಾ ವಿ ಇರುತ್ತೆ. ಜೊತೆಗೆ ಸಿಗ್ಮಾ H ಜನರಲ್ ಆಗಿರುತ್ತೆ. ಇಲ್ಲಿ C6 ಇರೋದ್ರಿಂದ ಏನಾಗುತ್ತೆ S6 ಸಹ ಎಷ್ಟಿರುತ್ತೆ ಸೇಮ್ 2ನೇ ಪ್ರೆಸೆಂಟ್ ಇರುತ್ತೆ. C3 ಇರೋದ್ರಿಂದ S3ನೂ ಸಹ 2 ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ DNDಗೂ ಸಹ ಆರ್ಡರ್ ಫೈಂಡ್ ಔಟ್ ಮಾಡೋಕ್ಕೆ 4N ಇರುತ್ತೆ. ಓಕೆ, ಜನರಲ್ ಆಗಿ ಎಲಿಮೆಂಟ್ ಯಾವುದಿರುತ್ತೆ E ಏನಿರುತ್ತೆ, CN ಇರುತ್ತೆ, NC2 ಇರುತ್ತೆ, N ಸಿಗ್ಮಾ ಡಿ ಇರುತ್ತೆ. ಟೆಟ್ರಾ ಎಡ್ರಲ್ಲು ತುಂಬ ಇಂಪಾರ್ಟೆಂಟು. ಅಕ್ಟಾ ಎಡ್ರಲ್ಲು ಟೆಟ್ರಾ ಎಡ್ರಲ್ಲು ಆರ್ಡರ್ ಎಷ್ಟಿರುತ್ತೆ ನೋಡಿ, ಟೆಟ್ರಾ ಎಡ್ರಲ್ ಆರ್ಡರು 24 ಇರುತ್ತೆ. ಓಕೆ, E ಇರುತ್ತೆ, ಇದರಲ್ಲಿ C3 ಇರುತ್ತೆ, ಎಷ್ಟಿರುತ್ತೆ 8 ಇರುತ್ತೆ. C3 C2 ಇರುತ್ತೆ, 3 ಇರುತ್ತೆ ನೋಡಿ. ತುಂಬ ಇಂಪಾರ್ಟೆಂಟ್ ಏನು ಅಂದರೆ S4 ಪ್ರೆಸೆಂಟ್ ಇರುತ್ತೆ. ಎಷ್ಟು 6S4 ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು 6 ಸಿಗ್ಮಾ ಡಿ ಇರುತ್ತೆ ಇದರಲ್ಲಿ. ಓಕೆ, ಏನು ಪ್ರೆಸೆಂಟ್ ಇರುತ್ತೆ ನೋಡಿ, ಇಲ್ಲಿ ಡಿ ಇದೆ. ಸೊ ಸಿಗ್ಮಾ ಡಿ ಪ್ರೆಸೆಂಟ್ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಹೋಗೋಣ ಅಕ್ಟಾ ಎಡ್ರಲ್ಲಿ ನೋಡಿ 48 ಇರುತ್ತೆ. ಅಕ್ಟಾ ಎಡ್ರಲ್ಲಿ ಎಷ್ಟಿರುತ್ತೆ ಆರ್ಡರು 48 ಆರ್ಡರ್ ಇರುತ್ತೆ. ಯಾವ್ಯಾವ ಆರ್ಡರ್ ಇರುತ್ತೆ ಅಂತ ಅಂದರೆ ನೋಡಿ, E ಇರುತ್ತೆ, I ಇರುತ್ತೆ, 8S6 ಇರುತ್ತೆ. ಇಂಪಾರ್ಟೆಂಟ್ 8S6. ಓಕೆ, ಅಕ್ಟಾ ಎಡ್ರಲ್ ಅಂತಂದರೆ ಎಷ್ಟು ಎಲಿಮೆಂಟ್ ಯೂಸ್ ಮಾಡ್ತೀವಿ 6 ಅಲ್ವಾ. ಸೆಂಟ್ರಲ್ ಬಿಟ್ಟರೆ ಏನಾಗುತ್ತೆ ಸುತ್ತ ಎಷ್ಟಿರುತ್ತೆ 6 ಇರುತ್ತೆ. ಲಿಗ್ಯಾಂಡ್ ತೊಗೊಂಡ್ರೆ 6 ಲಿಗ್ಯಾಂಡ್ ಇರುತ್ತೆ ಅದರಲ್ಲಿ. ಸೊ 8S6 ಇರುತ್ತೆ. ಸೊ ಡಿವೈಡ್ ಮಾಡಿದ್ರೆ ನೆಕ್ಸ್ಟ್ 8C3 ಇರುತ್ತೆ, ಅದರಲ್ಲಿ 6S4 ಇರುತ್ತೆ. ಓಕೆ ನೋಡಿ, ಅಕ್ಟಾ ಎಡ್ರಲ್ಲಿ ಈ ಥರ ಬರ್ಕೊಂಡ್ರೆ ನಾವು ಓಕೆ ಎಷ್ಟಿರುತ್ತೆ 6 ಇರುತ್ತೆ ಅಲ್ವಪ್ಪ. ಸೊ S6 ಎಷ್ಟಾಗುತ್ತೆ 8 ಆಗುತ್ತೆ. ಸೊ ಇದರಲ್ಲಿ ಆಫ್ ಅಂದರೆ C3 ಬರುತ್ತೆ, 8C3 ಬರುತ್ತೆ. ನೆಕ್ಸ್ಟ್ ಏನು ಮಾಡೋಣ, ಇದನ್ನು ತೆಗೆದ್ರೆ ಏನಾಗುತ್ತೆ ನಮಗೆ ಮತ್ತೆ S4 ಸಿಗುತ್ತೆ. ನಮಗೆ ಎಷ್ಟು ಸಿಗುತ್ತೆ 6S4 ಸಿಗುತ್ತೆ. ಸೊ ನೆಕ್ಸ್ಟು ಸೇಮ್ 6C4 ಪ್ರೆಸೆಂಟ್ ಇರುತ್ತೆ ಅದರಲ್ಲಿ. ಓಕೆ, ನೆಕ್ಸ್ಟು 6C2 ಇರುತ್ತೆ, 3C2 ಇರುತ್ತೆ, C2 ಪ್ಲೇನ್ ಇರುತ್ತೆ. ನೆಕ್ಸ್ಟು 3 ಸಿಗ್ಮಾ H ಆ್ಯಂಡ್ C ಸಿಗ್ಮಾ ಡಿ ಇರುತ್ತೆ. ಓಕೆ, ಇಷ್ಟು ಎಲಿಮೆಂಟು ಇದರಲ್ಲಿ ಪ್ರೆಸೆಂಟ್ ಇರುತ್ತೆ.
ಲಾಸ್ಟ್ ಒನ್ ಐ ಎಚ್ ಅಲ್ಲಿ ಎಷ್ಟಿರುತ್ತೆ ಆರ್ಡರು 120 ಆರ್ಡರ್ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜಿಯೋಮೆಟ್ರಿ ಮೇಲೆ ಯಾವ ಥರ ಪಾಯಿಂಟ್ ಗ್ರೂಪನ್ನು ನಾವು ಐಡೆಂಟಿಫಿಕೇಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತು ಡಿಸ್ಕಷನ್ ಮಾಡಿರೋ ಟಾಪಿಕ್, ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಟಾಪಿಕ್ಕು ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.